ಸುಕ್ಕಿನುಂಡೆ ಮಾಡುವ. ಈ ಸುಕ್ಕಿನುಂಡೆಯನ್ನು ಸಿಹಿಯಾಗಿ ಮಾಡ್ಬೋದು ಮತ್ತು ಖಾರವಾಗಿ ಸಹ ಮಾಡ್ಬೋದು. ನಾನಿವತ್ತು ಇಲ್ಲಿ ಸಿಹಿಯಾಗಿ ಮಾಡ್ತಾ ಇದ್ದೇನೆ. ನಿಮಗೆ ಯಾವಾಗಾದರೂ ಮಕ್ಕಳಿಗೆ ಒಂದು ಒಳ್ಳೆ ಸಾಂಪ್ರದಾಯಿಕ ಹೆಲ್ದಿ ರೆಸಿಪಿ ಮಾಡಬೇಕು ಅಂದ್ಕೊಳ್ಳಿ, ಈ ಸುಕ್ಕಿನುಂಡೆ ಒಂದು ಒಳ್ಳೆಯ ಚಾಯ್ಸ್. ಇದನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡುವ. ನಾನಿಲ್ಲಿ 1.5 ಗ್ಲಾಸ್ನಷ್ಟು ಹೆಸರು ಕಾಳು ತಗೊಂಡಿದ್ದೇನೆ. ನಾನಿದನ್ನು ರಾತ್ರಿ ನೆನೆ ಹಾಕಿದ್ದೆ ನನಗೆ ಬೆಳಿಗ್ಗೆ ಮಾಡಲಿಕ್ಕೆ. ನೋಡಿ, ನೀವು ಯಾವಾಗ ಮಾಡ್ತೀರಿ ಅದಕ್ಕೊಂದು 8 ಗಂಟೆಗಳ ಮೊದಲು ನೀವು ಇದನ್ನು ನೆನೆ ಹಾಕಿರಬೇಕು. ಮತ್ತು 1 ಕಪ್ನಷ್ಟು ಬೆಲ್ಲ ತಗೊಂಡಿದ್ದೇನೆ ತುರಿದದ್ದು, ಮತ್ತು 1 ಕಪ್ನಷ್ಟು ತುರಿದ ಕೊಬ್ಬರಿ ತಗೊಂಡಿದ್ದೇನೆ, ಮತ್ತು ಒಂದು 5 ಏಲಕ್ಕಿ ಜಜ್ಜಿ ಇಟ್ಕೊಂಡಿದ್ದೇನೆ. ಮತ್ತು ನಮಗೆ 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಬೇಕು, ಮತ್ತು 1 ಸ್ಪೂನು ಮೈದಾ ಹಿಟ್ಟು, ಮತ್ತು ಒಂದು ಕಲರ್ಗೆ ಬೇಕಾಗಿ ಒಂದು 1/4 ಸ್ಪೂನ್ನಷ್ಟು ಅರಿಶಿನ ಬೇಕು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದನ್ನು ಕರಿಲಿಕ್ಕೆ ನಮಗೆ ಎಣ್ಣೆ ಬೇಕು. ಒಂದು ದಪ್ಪ ತಳದ ಪಾತ್ರೆ ತಗೊಂಡು ನಾವು ತೆಗೆದಿಟ್ಕೊಂಡಂತಹ ಹೆಸರು ಕಾಳನ್ನು ಅದಕ್ಕೆ ಹಾಕಿ 1 ಗ್ಲಾಸ್ನಷ್ಟು ನೀರು ಸೇರಿಸಿ ನಾವು ಇದನ್ನು ಬೇಯಲಿಕ್ಕೆ ಇಡಬೇಕು. ಮುಚ್ಚಳ ಇಟ್ಟು ಬೇಯಿಸಿದ್ರೆ ಒಳ್ಳೆಯದು, ಬೇಗ ಬೇಯ್ತದೆ. ಮತ್ತು ಆಗಾಗ ಅದರ ಮುಚ್ಚಳ ತೆಗೆದುದನ್ನು ಕಲಿಸ್ತಾ ಇರಬೇಕು, ಇಲ್ಲದ್ರೆ ತಲೆ ಹಿಡಿತದೆ. ಯಾಕಂದರೆ ನಾವು ಡೈರೆಕ್ಟಿಗೆ ಬೇಯಲಿಕ್ಕೆ ಇಟ್ಟದ್ದಲ್ಲ. ನೀವು ಬೇಕಾದರೆ ಕುಕ್ಕರಲ್ಲಿ ಸಹ ಬೇಯಲಿಕ್ಕೆ ಇಡ್ಬೋದು. ಮತ್ತು ಅದರ ನೀರನ್ನು ಸೋಸಿ ತೆಗೆದು ಅದನ್ನು ಮತ್ತೆ ಬಿಸಿ ಮಾಡಬೇಕು, ಆಗ ಸುಲಭ ಆಗ್ತದೆ. ಆದರೆ ಇದು ನಾನು ಹೀಗೆ ಮಾಡಿದ್ದೇನೆ. ಇಲ್ಲಿ ನಮಗೆ ಹೆಸರು ಕಾಳು ತುಂಬ ಬೆಂದಿರಬೇಕು, ಅದಕ್ಕಾಗಿ ಆಗಾಗ ಕೈ ಆಡಿಸ್ತಾ ಚೆನ್ನಾಗಿ ಬೇಯಿಸಬೇಕು ನಾವು. ಈ ಕುಕ್ಕರಲ್ಲಿ ಮಾಡಿದರೆ ಯಾವ ಟೆನ್ಷನ್ ಸಹ ಇಲ್ಲ, ಬೆಂದೇ ಸಿಗ್ತದಲ್ಲ ನಮಗೆ. ಆದರೆ ವಿಷಯ ಏನಂದರೆ ಅಲ್ಲಿ ಅದರ ನೀರನ್ನು ನಾವು ಸೋಸಿ ತೆಗಿಬೇಕಾಗ್ತದೆ. ಮತ್ತು ಆ ನೀರಲ್ಲಿ ಬೇಕಾದರೆ ನೀವು ಸಾರೆಲ್ಲ ಮಾಡ್ಬೋದು, ಅದು ಇನ್ನೊಂದು ಕೆಲಸ. ಅದಕ್ಕೆ ನಾನಿಲ್ಲಿ ಏನು ಮಾಡಿದ್ದೇನೆ ಅಂದರೆ ಅದರ ನೀರೆಲ್ಲ ವೇಸ್ಟ್ ಆಗದ ಹಾಗೆ ಹೀಗೆ ಬೇಯಿಸ್ತಾ ಇದ್ದೇನೆ. ಆದರೆ ಇದರಲ್ಲಿ ಒಂದು ಟೆನ್ಷನ್ ಏನಂದರೆ ನಾವು ತಲೆ ಹಿಡಿಯೋದಾಗೆ ನೋಡಿಕೊಂಡು ಆಗಾಗ ಕೈ ಆಡಿಸ್ತಾ ಇರಬೇಕು. ಇದು ಚೆನ್ನಾಗಿ ಬೆಂದ ಮೇಲೆ ನಾವು ತೆಗೆದಿಟ್ಕೊಂಡಂಥ ಬೆಲ್ಲ ಇದೆ ಅಲ್ಲ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಕೊಬ್ಬರಿ ತುರಿಯನ್ನು ಕೂಡ ಸೇರಿಸಬೇಕು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಈ ಸ್ಟೇಜಲ್ಲಿ ನಾವು ಉಪ್ಪು ಮತ್ತು ಏಲಕ್ಕಿ ಹಾಕಬೇಕು. ನನಗೆ ಮರ್ತೋಯ್ತು ಫ್ರೆಂಡ್ಸ್ ರೆಕಾರ್ಡ್ ಮಾಡಲಿಕ್ಕೆ. ಆ್ಯಕ್ಚುಲಿ ಅದು ಹಾಕದಿದ್ದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಏಲಕ್ಕಿ ಮಿಸ್ ಆದರೂ ಪರವಾಗಿಲ್ಲ, ಉಪ್ಪು ಹಾಕಲೇಬೇಕು. ನಾನಿಲ್ಲಿ 1 ಚಮಚದಷ್ಟು ಉಪ್ಪು ಸೇರಿಸಿದ್ದೇನೆ. ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ನೀವು ಅದನ್ನು ಹಾಕಲೇಬೇಕು. ಅದು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಗಟ್ಟಿ ಹದಕ್ಕೆ ಬರಬೇಕು. ಯಾವ ಗಟ್ಟಿ ಹದಕ್ಕೆ ಅಂದರೆ ನಮಗೆ ಉಂಡೆ ಮಾಡಲಿಕ್ಕೆ ಆಗಬೇಕು. ಅಷ್ಟು ಹದಕ್ಕೆ ಬರುವಾಗ ಸ್ಟವ್ ಆಫ್ ಮಾಡಿಟ್ಕೊಳ್ಳಿ, ಮತ್ತು ಇದನ್ನು ತಣ್ಣಗಾಗಲಿಕ್ಕೆ ಇಡಿ. ಒಂದು ಪಾತ್ರೆ ತೆಕ್ಕೊಂಡು ಅದಕ್ಕೆ ನಾವು ತೆಗೆದಿಟ್ಕೊಂಡಂತಹ ಅಕ್ಕಿ ಹಿಟ್ಟು ಮೈದಾ ಹಿಟ್ಟನ್ನು ಸೇರಿಸಬೇಕು. ಮತ್ತು ಕಲರಿಗೋಸ್ಕರ ಒಂದು 1/4 ಚಮಚದಷ್ಟು ಅರಿಶಿನ ಸೇರಿಸಬೇಕು. ರುಚಿಗೋಸ್ಕರ ಒಂದು ಅರ್ಧ ಚಮಚದಷ್ಟು ಉಪ್ಪು ಸೇರಿಸಬೇಕು. ಮತ್ತು ಅರ್ಧ ಗ್ಲಾಸ್ನಷ್ಟು ನೀರು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಯಾಕಂದರೆ ಹೆಸರು ಕಾಳಿನ ಉಂಡೆ ಮಾಡಿಟ್ಕೊಂಡು ನಾವು ಇದರಲ್ಲಿ ಅದ್ದಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಬೇಯಿಸಿಟ್ಟ ಹೆಸರು ಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಳ್ಬೇಕು. ನಾವು ಎಲ್ಲವನ್ನು ಒಂದೇ ಸಲ ಉಂಡೆಗಳಾಗಿ ಮಾಡಿಟ್ಕೊಳ್ಳುವ ಫಸ್ಟ್. ನಾವು ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಅದು ಕಾದಾಗ ನಾವು ರೆಡಿ ಮಾಡಿಟ್ಕೊಂಡಂಥ ಉಂಡೆಯನ್ನು ನಾವು ರೆಡಿ ಮಾಡಿಟ್ಕೊಂಡಂಥ ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು ಮತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಹೀಗೆ ಮಾಡಿದರೆ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಸುಕ್ಕಿನುಂಡೆ ರೆಡಿ.